ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ ನಮ್ಮದೇ ಅಂತ ತಿಳ್ಕೊಂಡಿವಿ ನೋಡ್ರಿ. ಇವರ ಈಗೆದ್ದ ಚಾದು ಕುಡಿಯತ್ತಾರೆ. ರೆಡಿಯಾಗಿ ಶಾಲಿಗೆ ಹೊಂಟ ನೋಡ್ರಿ. ಈಕಿ ಶಾಲಿಗೆ ಹೋದ್ಮೇಲೆ ಮನ್ಯಾಗ ಭಾಳ ಕೆಲಸ ರೀ. ಏನು ಮಾಡಿದ್ರು ಎಷ್ಟು ಅಡುಗೆ ಮನೆ ಕ್ಲೀನ್ ಇಟ್ರೂ ಕ್ಲೀನೇ ಇರೋಂಗಿಲ್ಲ. ಮುಂಜಾನೆ ಅಡುಗೆ ಒಂದು ಇರ್ತೈತಿ, ಅದ್ರಾಗ ಭಾಳ ಎಲ್ಲ ಒಂಥರ ಆಗ್ಬಿಟ್ಟಿರ್ತೈತಿ ಅಡುಗೆ ಮನೆ. ಮತ್ತು ಆಮೇಲೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದ್ರಾಗಂದ್ರೆ ಸಾಕಾಗ್ತದೆ ಬಿಡ್ರಿ. ಏನು ಮಾಡೋದ್ರಿ. ಮತ್ತು ನನ್ನ ಮಗಳಿಗೆ ಸಣ್ಣಕಿ ಶಾಲೆಗೆ ಹೋಗೋ ಟೈಮ್ ಆಗೈತ್ರಿ. ಈಕಿದಾದ್ರೆ ಇನ್ನೂ ಒಂದು 10 ನಿಮಿಷ ಇತ್ತು ರೀ. ಅದಕ್ಕೆ ಆಮೇಲೆ ಹೋಗುನ್ ತಡಿ ಅಂತ ಕುಂತಾಳ್ರಿ ಇಲ್ಲಿ. ಆಕೆ ಮಗಳಂತ್ರಿ ಅದೇನೋ ಗೊಂಬೆ, ಅದಕ್ಕೆ ಗಂಧ ಹಚ್ಚತಾಳೆ. ಆಮೇಲೆ ನಳ ಬಂದಿದ್ದು ನೀರು ತುಂಬಿದೆ. ನೀರು ಮತ್ತು ಒಳಗೆಲ್ಲ ಸುರುವಿ ಆದಿಂದ ನಮ್ಮ ಸಣ್ಣ ಮಗಳಿಂದ ಸ್ಕೂಲ್ ಟೈಮ್ ಆಯ್ತು ನೋಡ್ರಿ. ಆಮೇಲೆ ಆಕಿ ಸ್ಕೂಲಿಗೆ ಹೋದಿಂದ ನೆಲ ಎಲ್ಲ ಒರೆಸಿದೆ. ಒರೆಸಿಂದ ಎಷ್ಟು ಕ್ಲೀನ್ ಆಗ್ತೈತೆ ನೋಡ್ರಿ ನಮ್ಮ ಮನೆ. ಆಮೇಲೆ 2 ಬುಟ್ಟಿ ಬಾಂಡೆ ಇದ್ದವು. ಬಾಂಡೆ ತಿಕ್ಕಿ ಮತ್ತು ಕುಡಿಯೋದು ಹಂಡೆ ಒಳಗೆ ಅಡುಗೆ ಮನೆಯಾಗಿಂದ್ರಿ ಇದು ತೊಳೆದ ಮತ್ತು ಇದಕ್ಕೂ ನೀರು ತುಂಬಿದೆ. ನೀರೆಲ್ಲ ತುಂಬಿ ಆದಮೇಲೆ ಮತ್ತು ಅಡುಗೆ ಮನೆ ಒಂದು ಜಗ್ಗ ಒಂಥರ ಹೊಲಸಾಗ್ಬಿಟ್ಟಿತ್ತು ರೀ. ಅದಕ್ಕೆ ಅಡುಗೆ ಮನೆಯೆಲ್ಲ ಒರೆಸಿ ಆಮೇಲೆ ಒರೆಸ್ತೇವಲ್ಲ ನಾವು, ಆಮೇಲೆ ರಂಗೋಲಿನೂ ಹಾಕ್ತೀವಿ ರೀ ಇಲ್ಲಿ ಅಡುಗೆ ಮನ್ಯಾಗ. ಆಮೇಲೆ ನಮ್ಮ ರೂಮ್ನಾಗಿನೂ ಹಾಸಿಗೆ ಎಲ್ಲ ಮಡಚಿ ಎಷ್ಟೊತ್ತಾತು ಕೆಲಸ. ಹಾಸಿಗೆ ಮಡಚಿ ಕಸನೂ ಹೊಡೆದು ಆ ಮರದಾಗ ತುಂಬಿ ಚೆಲ್ಬಿಡ್ತೇನೆ ರೀ. ಅಲ್ಲೇ ಗುಂಪೆ ಹಾಕಿದ್ರೆ ಭಾಳ ಹಾಕಿದ್ರೆ ಇದು ಕಸ. ಅದಕ್ಕೆ ಆಮೇಲೆ ಜಳಕ ಮಾಡೋ ಟೈಮ್ ಆಯ್ತು. ಅದಕ್ಕೆ ತಲೆ ಬಾಚ್ಕೊಳತ್ತೀನಿ. ತಲೆ ಬಾಚ್ಕೊಂಡು ಆದಮೇಲೆ ಜಳಕ ಒಂದು ಮಾಡಿದ್ರೆ ಆಯ್ತು ನೋಡ್ರಿ. ಇವತ್ತಿಂದು ಇಷ್ಟ ರೀ ಬ್ಲಾಗ್. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ.